ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಜಸ್ಟ್ ನೋಡಿದ್ದೀನಿ ಎಷ್ಟು ದಿವಸ ಆಯಿತು ಅಂತ, 629. ಯಾವುದೇ ವಿಷಯ ಆಗಲಿ, ನಾವು ಒಂದು ಸತಿ ಶುರು ಮಾಡಿದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಅರ್ಧ ಮಾಡಿ ನಾವು ಮಧ್ಯದಲ್ಲಿ ಹೋಗ್ಬಾರದು. ಯಾವುದೇ ತಗೊಂಡಿದ್ದು 22 ವರ್ಷ ಮುಂಚೆ ನಾನು ಆನಾಪಾನಸತಿ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಕೊನೆ ಶ್ವಾಸ ತನಕ ಬೇರೆ ಎಲ್ಲಿ ನೋಡಲ್ಲ, ಯಾವುದು ನೋಡಲ್ಲ. ಎಲ್ಲರ ಹತ್ರ ಹೊಸ ವಿಷಯಗಳನ್ನು ಕಲಿತಾ ಇರಬೇಕು. ಹೊಸ ವಿಚಾರಗಳನ್ನು ನಾವು ಓದ್ತಾ ಇರಬೇಕು, ಹೇಳ್ತಾ ಇರಬೇಕು, ರಿಸರ್ಚ್ ಮಾಡ್ತಾ ಇರಬೇಕು. ಬಟ್ ಈ ಪಾತು ಯಾವಾಗ್ಲೂ ಬಿಡಬಾರದು. ಒಂದು ನಾವು ಪಾತು ತಗೊಂಡು ಮಧ್ಯದಲ್ಲಿ ಬಿಟ್ರೆ ಅದನ್ನ ಯೋಗ ಭ್ರಷ್ಟತ್ವ ಅಂತ. ಒಂದು ಸತ್ಯ ಮಾರ್ಗದಲ್ಲಿ ನಾವು ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಬಿಟ್ರೆ ಯೋಗ ಭ್ರಷ್ಟತ್ವ ಬಂದ್ರೆ ಮತ್ತೆ ಜನ್ಮ ತಗೊಂಡು ಮತ್ತೆ ಇಲ್ಲೇ ಬರಬೇಕು, ಈ ಕೆಲಸನೇ ಮಾಡ್ಬೇಕು. ಗುರುಗಳು ಪತ್ರಿಜಿಯವ್ರ ಹತ್ರ ನಾನು ಒಂದ್ಸತಿ, ಯಾರು ಇಲ್ಲ, ನಾನು ಅವ್ರ ಹತ್ರ ಒಟ್ಟಿಗೆ ಇರೋ ಟೈಮಲ್ಲಿ ಕೇಳಿದೆವು. ಅವ್ರು ಒಂದೇ ಹೇಳಿದ್ರು, ಎಷ್ಟೇ ಕಷ್ಟಗಳು ಬರ್ಲಿ, ಎಷ್ಟೇ ನಷ್ಟಗಳು ಬರ್ಲಿ, ಎಷ್ಟೇ ಪರೀಕ್ಷೆಗಳು ಬರ್ಲಿ, ಏನೇ ಬಂದ್ರು ನೆವರ್ ಲೀವ್ ದ ಪಾತ್ ಅಂದ್ರು. ಕೆಲವೊಬ್ಬರು ಇಲ್ಲಿ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಯಾವಾಗ್ಲೂ ಬಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾನು ಒಂದೇ ಹೇಳ್ತೀನಿ, ವ್ಯಕ್ತಿಯನ್ನ ನೋಡಬೇಡ. ವ್ಯಕ್ತಿಯನ್ನ ನೀವು ನೋಡಿದ್ರೆ ಯಾವಾಗ್ಲೂ ನಿಮ್ ಬಾಯಲ್ಲಿ ಅವ್ರ ಬಾಯಲ್ಲಿ ಕಂಪ್ಲೇಂಟ್ಸ್ ಇರುತ್ತದೆ. ನಾವು ಏನು ನೋಡ್ಬೇಕು ಅಂದ್ರೆ ಆ ವ್ಯಕ್ತಿ ಯಾವ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಜೆಕ್ಟ್ ಏನು, ಉದ್ದೇಶ ಏನು, ಅದನ್ನ ನೋಡಿ. ವ್ಯಕ್ತಿನ ನೋಡಲ್ಲ. ಈಗ ಒಂದು ಆಶ್ರಮ ಇದೆ, ಅಲ್ಲಿ ಹೋಗ್ಬೇಕಂದ್ರೆ ನಾನು ಆಶ್ರಮನ ನೋಡಿ, ಅಲ್ಲಿರೋ ವ್ಯಕ್ತಿಗಳು, ಮ್ಯಾನೇಜ್ಮೆಂಟ್, ಎಂಪ್ಲಾಯೀಸ್ ಯಾರನ್ನು ನೋಡಲ್ಲ. ಅದನ್ನ ನೋಡೋಕೆ ಹೋಗಿದ್ರೆ ಅವ್ರ ಮನಸ್ಸು, ಅವ್ರ ಪ್ರವರ್ತನೆಗಳು, ಅವ್ರ ಭಾವನೆಗಳು ಪ್ರತಿಯೊಂದು ಶುರು ಆಗುತ್ತದೆ. ನಾವು ಆ ಜಾಗಕ್ಕೆ ಹೋಗೋಕೆ ಆಗಲ್ಲ. ಪಿರಮಿಡ್ ಇದೆಯಾ, ಪಿರಮಿಡ್ ಅನ್ನು ನೋಡಿ. ಆಶ್ರಮ ಇದೆಯಾ, ಆಶ್ರಮ ನೋಡಿ. ಬೆಟ್ಟ ಇದೆಯಾ, ಬೆಟ್ಟವನ್ನು ನೋಡಿ. ಅವಾಗ ನಮಗೆ ಯಾವ ಬೇರೆನೆ ಏನು ಪ್ರಾಬ್ಲಮ್ ಇರಲ್ಲ. ಈ ಬುದ್ಧ ಪೌರ್ಣಮಿ ಟೈಮಲ್ಲಿ ಒಬ್ಬ ಮಾಸ್ಟರ್ಗೆ ನನ್ ಮೇಲೆ ಏನೇನೋ ಇಟ್ಕೊಂಡಿದ್ದ. ತುಂಬಾ ಕೋಪ ಇತ್ತು ಅವ್ರಿಗೂ. ಏನೋ ಗ್ರೂಪ್ಸ್ ಅಲ್ಲಿ ಏನೇನೋ ಮೆಸೇಜಸ್ ಎಲ್ಲ ಮಾಡಿದ್ರು. ಕೆಲವೊಬ್ರು ನನಗೆ ಸ್ಕ್ರೀನ್ ಶಾಟ್ಸ್ ಎಲ್ಲ ಕಳಿಸಿದ್ರು. ಸರ್, ನಿಮ್ ಬಗ್ಗೆ ಇದು ಮಾತಾಡ್ತಾ ಇದಾರೆ, ಅದು ಮಾತಾಡ್ತಾ ಇದಾರೆ ಅಂದ್ರೆ, ನೋ ಪ್ರಾಬ್ಲಮ್, ದಯವಿಟ್ಟು ಅವ್ರ ಬಗ್ಗೆ ನೀವು ಮೈಂಡ್ ಅಲ್ಲಿ ಏನು ಇಟ್ಕೋಬೇಡ ಅಂತ ಹೇಳಿ ನಾನು ಬುದ್ಧ ಪೌರ್ಣಮಿಗೆ ಹೋಗಿದ್ದೆ. ಆ ವ್ಯಕ್ತಿ ನನ್ನ ಎದುರುಗಡೆ ಬಂದು ನಾನು ಏನ್ ಮಾಡಿದ್ದೀನಿ ಗೊತ್ತಾ, ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಚೆನ್ನಾಗಿ ಹಗ್ ಮಾಡ್ಕೊಂಡು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಟ್ಟ ಬಾಯ್ ಸರ್ ಅಂತ ಹೇಳಿ ಹೋಗಿದ್ದೀನಿ. ಯಾಕೆ ಇದನ್ನ ನಾನು ಮಾಡಿದ್ದೀನಿ ಅಂದ್ರೆ, ನನಗೆ ಅವ್ರ ಮೇಲೆ ಏನಾದ್ರು ಇದೆಯಾ ಅನ್ನೋ ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಯಾವುದೂ ಇಲ್ಲ. ಆಕ್ಚುಲಿ ಅವ್ರಿಗೂ ನನ್ನ ಮೇಲೆ ಏನೂ ಇಲ್ಲ. ಯಾವಾಗ ಡಿಸ್ಟೆನ್ಸ್ ಬರುತ್ತೋ, ನಾವು ಒಬ್ಬರನ್ನ ಮೀಟ್ ಮಾಡಿಲ್ವೋ, ತುಂಬಾ ದಿವಸ ಆಗುತ್ತೋ, ಏನೇನೋ ಕಲ್ಪನೆಗಳು, ಅಸಂಪ್ಷನ್ಸ್ಗೆ ಹೋಗ್ಬಿಟ್ಟು ರೆಗ್ಯುಲರ್ ಟಚ್ ಅಲ್ಲಿ ಇದ್ರೆ ಅಲ್ಲಿ ಅವ್ರೊಳಗೆ ಏನಿಲ್ಲ, ನನ್ನೊಳಗೆ ಏನಿಲ್ಲ. ಯಾಕಂದ್ರೆ ಇಬ್ರು ಮಾಸ್ಟರ್ಸ್. ಬಟ್ ಅದನ್ನ ಟೆಸ್ಟ್ ಮಾಡ್ಬೇಕಲ್ವಾ. ಚೆನ್ನಾಗಿ ಅವರನ್ನ ಹಗ್ ಮಾಡ್ಕೊಂಡಿದ್ದೀನಿ. ನನ್ನೊಳಗೆ ಏನೂ ಇಲ್ಲ, ಅಷ್ಟು ಸಾಕು ನನಗೆ. ಅಡಿಷನಲ್ ಆಗಿ ನೋಡಿದ್ರೆ ಅವ್ರೊಳಗೇನು ಏನಿಲ್ಲ. ಒಬ್ಬ ವ್ಯಕ್ತಿ ಏನೋ ಒಂದು ಆವೇಶ, ಏನೋ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಏನೋ ಒಂದು ಟೈಮ್ ಪೀರಿಯಡ್ ಏನೋ ಮಾತಾಡ್ಬಿಡ್ತಾನೆ, ಆಮೇಲೆ ರಿಗ್ರೆಟ್ ಆಗ್ತಾರೆ. ರಿಯಲ್ ಮಾಸ್ಟರ್ಸ್ ಆ ತರ ಮಾಡಿರಬಾರದು ಅನ್ನೋದು ಬರುತ್ತೆ, ರಿಯಲ್ ಮಾಸ್ಟರ್ಸ್ ಬರುತ್ತೆ. ನೆಕ್ಸ್ಟ್ ಟೈಮ್ ಅವ್ರು ಕರೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಆ ಒಂದು ಮಾತುಗಳನ್ನ ತಗೊಂಡು ನಾವು ಇಡೀ ಜನ್ಮಕ್ಕೆ ಅವ್ರು ನನ್ನ ಬಗ್ಗೆ ಅದು ಮಾತಾಡಿದ್ರು, ಹಂಗ ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ನಾವು ಹೇಳ್ತಾ ಇದ್ರೆ ಮತ್ತೆ ಈ ಆಧ್ಯಾತ್ಮಿಕಕ್ಕೆ ಮೀನಿಂಗ್. ಒಬ್ಬ ಸಾಮಾನ್ಯ ವ್ಯಕ್ತಿ ಅದೇನೆ ಮಾಡುತ್ತೆ, ಬಟ್ ನಾವು ಅದನ್ನೇ ಮಾಡಿದ್ರೆ ವಾಟ್ ಇಸ್ ದ ಡಿಫರೆನ್ಸ್, ವಾಟ್ ಇಸ್ ದ ಮೀನಿಂಗ್? ಇಷ್ಟು ನಾವು ಕಲಿತು ನಾವು ಆತ್ಮ ಅಂತ ತಿಳಿಸ್ಕೊಂಡು ನಾವು ಉಪಯೋಗ ಇಲ್ಲ. ನನ್ನ ಬಗ್ಗೆ ಯಾರಿಗೆ ಏನಾದ್ರು ಇದ್ರು, ನನಗೆ ಏನಾದ್ರು ಇದ್ರು, ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಒಂದು ಅವ್ರನ್ನ ಮೀಟ್ ಮಾಡ್ತೀನಿ ಅಂದ್ರೆ ಫೋನ್ ಮಾಡ್ತೀನಿ. ಯಾಕಂದ್ರೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗಿದ ತಕ್ಷಣ ಒಳಗೆ ಏನಿದೆಯೋ ನಿಜ ಹೊರಗೆ ಬರುತ್ತೆ. ಆ ಧೈರ್ಯ ಇರ್ಬೇಕು ನೀವು. ಎಂಡ್ ಆಫ್ ದ ಡೇ ನಾವು ಮಲ್ಕೊಳ್ಳೋಕೆ ಮುಂಚೆ ಯಾರ ಮೇಲೆ ಯಾವ್ದಿರ್ಬಾರ್ದು. ಯಾಕಂದ್ರೆ ನಾನು ಮಲಗಿದ ಮೇಲೆ ನನಗೆ ಮರಣ ಬರ್ಬೋದು, ಈ ಶರೀರ ನಾವು ಬಿಡ್ಬೋದು. ಅವಾಗ ನನ್ನ ಮನಸ್ಸೊಳಗೆ, ಭಾವನೆ ಒಳಗಡೆ ಯಾರ ಮೇಲೆ ಯಾವ್ದು ಇರಬಾರದು ಅದನ್ನ ನಾವು ಚೆಕ್ ಮಾಡ್ಕೊಂಡೆ ಮಾಡಿ. ಏನೇ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಇರ್ಲಿ ಅವ್ರಿಗೆ ಇವ್ರಿಗೆ ನನ್ನ ಮೇಲೆ, ಏನೇ ಮಾತಾಡ್ಲಿ, ಏನೇ ದುರ್ಪ್ರಚಾರ ಮಾಡ್ಲಿ, ಅದೆಲ್ಲ ಮಾಡೋದು ಅವ್ರ ಭಾವನೆಗಳು, ಅವ್ರ ಮನಸ್ಸು, ಅವ್ರ ಶರೀರ, ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆ ಆತ್ಮ ಅಲ್ಲ. ನಾವು ಪ್ರತಿಯೊಬ್ಬರನ್ನು ಒಂದು ಆತ್ಮ ತರ ನೋಡಿದ್ರೆ ನಮ್ಗೆ ಏನ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಪತ್ರಿಜಿ ಅವ್ರ ಹತ್ರ ಯಾವಾಗ್ಲಾದ್ರು ಹೋಗಿದ್ರೆ ಫಸ್ಟ್ ಒಂದು ಕ್ವಶನ್ ಕೇಳ್ತಾರೆ, ಹೌ ಇಸ್ ಎವ್ರಿಥಿಂಗ್ ಅಂತ. ಕೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹೇಳ್ತಾರೆ, ಈವನ್ ಇಫ್ ಇಟ್ ಇಸ್ ನಾಟ್ ಗುಡ್, ಟೆಲ್ ಎವ್ರಿಥಿಂಗ್ ಇಸ್ ಗುಡ್ ಅಂತ. ಅಂದ್ರೆ ನಮ್ ಬಾಯಿಂದ ಆಲ್ ರೈಟ್, ಎವ್ರಿಥಿಂಗ್ ಇಸ್ ಗುಡ್, ಎವ್ರಿಬಡಿ ಇಸ್ ಗುಡ್. ನಾವು ಏನ್ ಮಾತಾಡ್ತೀವೋ ಅದನ್ನ ನಾವು ಸೃಷ್ಟಿ ಮಾಡ್ತಾ ಇದೀವಿ.
ನಾವು ಸೃಷ್ಟಿಕರ್ತ ಅಂತ ನಿಮ್ಮ ಒಳಗೆ ಇದ್ರೆ ನಿಮ್ ಬಾಯಿಂದ ಆ ಮಾತು ಬರಬಾರದು, ಒಂದು ನೆಗೆಟಿವ್ ಬರಬಾರದು. ಯಾಕಂದ್ರೆ ನೀವು ಸೃಷ್ಟಿ ಮಾಡ್ತಾ ಇದ್ರಿ. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಆ ತರ ನಮ್ಮನ್ನ ಟ್ರೈನ್ ಮಾಡಿದ್ರು ಅವ್ರು ಹೇಳ್ತಾ ಇದ್ರು. ಎಷ್ಟು ಜನ ಅದು ಮಾಸ್ಟರ್ಸ್ ತಗೊಂಡಿದ್ರು ನನ್ಗೆ ಗೊತ್ತಿಲ್ಲ, ಬಟ್ ನಾನ್ ತಗೊಂಡಿದ್ದೆ. ಎವ್ರಿಬಡಿ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್. ಯಾರ ನನ್ನ ಹತ್ರ ಬಂದು ಹವರ್ ಯು ಸರ್ ಅಂದ್ರೆ ಐ ಆಮ್ ಆಲ್ವೇಸ್ ಫೈನ್ ಅಂತ ಹೇಳ್ತೀನಿ. ತುಂಬಾ ಜನ ಗೊತ್ತು, ಐ ಆಮ್ ಆಲ್ವೇಸ್ ಫೈನ್. ಯಾಕಂದ್ರೆ ನಾನು ಆತ್ಮ ಯಾವಾಗ್ಲೂ ಚೆನ್ನಾಗಿರುತ್ತೆ, ಆತ್ಮ ಯಾವಾಗ್ಲೂ ಖುಷಿ ಇರುತ್ತೆ. ಆತ್ಮಗೆ ಯಾರ ಬಗ್ಗೆ ಯಾವ್ದು ಒಂದು ಆಲೋಚನೆ ಇರಲ್ಲ. ನಮ್ಮನ್ನ ನಾವು ಟ್ರೈನ್ ಮಾಡ್ಕೋಬೇಕು. ಇದು ಟ್ರೈನಿಂಗ್. ಭೂಮಿ ಅನ್ನೋದು ಒಂದು ಟ್ರೈನಿಂಗ್. ಯಾರ ನಿಮ್ಗೆ ತೊಂದರೆ ಕೊಡೋಕ್ ಬಂದ್ರೆ ಅವ್ರ ಟೀಚರ್ಸ್. ಮತ್ತೆ ಎಕ್ಸಾಮ್ ಪಾಸ್ ಆಗ್ಬೇಕು. ನಾವು ಟೀಚರ್ಸ್ನ ಬೈತಾ ಕೂತ್ಕೊಳ್ತೀವಿ. ಎವ್ರಿ ಡೇ ಇಸ್ ಅ ಲರ್ನಿಂಗ್. ಎವ್ರಿ ಪರ್ಸನ್ ಇಸ್ ಅ ಟೀಚರ್. ಮೊಟ್ಟ ಮೊದಲನೇದು ನಾವು ಏನ್ ಮಾಡ್ಬೇಕು ಅಂದ್ರೆ, ಪ್ರತಿ ಒಬ್ಬ ಮಾಸ್ಟರು 2 ಕಿವಿ ಇದೆ, ಕೇಳೋದು ಜಾಸ್ತಿ ಮಾಡ್ಬೇಕು, ಮಾತಾಡೋದು ಕಮ್ಮಿ ಮಾಡ್ಬೇಕು. ಮೊನ್ನೆ ಡಾಕ್ಟರ್ ಗಿರಿಸ್ವಾಮಿ ಅವರು ಬಂದರು ಆಫೀಸ್ಗೆ. ಅವರು ತುಂಬಾ ಚೆನ್ನಾಗಿ ಕೆಲವೊಂದು ಐಡಿಯಾಸ್ ಕೊಟ್ಟರು. ಆ ಐಡಿಯಾಲಿ ಒಂದು ಐಡಿಯಾ ನಾನು ತಗೊಂಡಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಆಗುತ್ತೆ. ನಾನು ಒಂದೇ ಹೇಳಿದ್ದೀನಿ, ಸರ್ ನಿಮ್ಮ ಹತ್ರ ಒಳ್ಳೆ ಐಡಿಯಾಸ್ ಇದೆ, ಫ್ರೆಶ್ ಐಡಿಯಾಸ್ ಇದೆ, ಪ್ರಾಕ್ಟಿಕಲ್ ಐಡಿಯಾಸ್ ಇದೆ ಅಂತ ಹೇಳಿ. ಕೇಳೋಬ್ರು ಯಾರು? ಕೇಳ್ಬೇಕು. ನಾವು ಬಂದ ತಕ್ಷಣ ನಮ್ಮ ಬಗ್ಗೆನೇ ನಾವು ಮಾತಾಡ್ತಾ ಕುತ್ಕೋಬಾರದು, ಕೇಳ್ಬೇಕು. ವಿ ಹ್ಯಾವ್ ಟು ಲಿಸನ್ ಟು ಎವ್ರಿ ವರ್ಡ್ ಅದರ್ಸ್ ಸ್ಪೀಕ್, ದೆನ್ ಓಪನ್ ಯುವರ್ ಮೌತ್. ಫಸ್ಟ್ ಕೇಳ್ಬೇಕು. ಕೇಳೋದು ನಾವು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ, ಹಿಯರಿಂಗ್ ಅಲ್ಲ ಲಿಸನಿಂಗ್. ಅವ್ರು ಮಾತಾಡ್ತಾ ಇರ್ತಾರು, ಇಲ್ಲೆಲ್ಲಿ ನೋಡ್ತಾ, ಫೋನ್ ನೋಡ್ತಾ, ಅವಾಗ ನೋಡೋದಂತ ಹಿಯರಿಂಗ್. ಲಿಸನಿಂಗ್ ಅಂದ್ರೆ ಎಲ್ಲ ಕೆಲಸನು ಪಕ್ಕ ಇಟ್ಬಿಟ್ಟು ಮೈಂಡ್ಫುಲ್ನೆಸ್ ಕಂಪ್ಲೀಟ್ ಆಗಿ ಅವ್ರು ಏನ್ ಮಾತಾಡ್ತಾರೋ ಅಂತ ನೀವು ಕೇಳ್ಬೇಕು. ವಜ್ರಗಳು ಸಿಗುತ್ತೆ. ಆ ಗುಡ್ ಮಾಸ್ಟರ್ ಇಸ್ ಅ ಗುಡ್ ಲಿಸನರ್. ಆ ಲಿಸನಿಂಗ್ ಅನ್ನೋದು ಶ್ರವಣ ಅಂತಾರ. ಅದನ್ನ ನಾವು ಡೆವಲಪ್ ಮಾಡ್ಕೊಂಡಿದ್ರೆ ಎಷ್ಟು ಒಳ್ಳೆ ಪಾಯಿಂಟ್ ಸಿಗುತ್ತೆ ಗೊತ್ತಾ. ಈ ಸತಿ ನವೆಂಬರ್ ಅಲ್ಲಿ ಈಜಿಪ್ಟ್ ಟ್ರಿಪ್ ಮತ್ತೆ ನಾನು ಮಾಡ್ತಾ ಇದ್ದೀನಿ. 100 ಪೀಪಲ್ ಬರ್ತಾರೆ, ನನಗೆ ಚೆನ್ನಾಗಿ ಗೊತ್ತು. ಬರೀ 3 ದಿವಸ ಡೈರೆಕ್ಟ್ ಆಗಿ ಹೋಗೋದು, ಅಲ್ಲಿ ಧ್ಯಾನ ಮಾಡೋದು, ಅಲ್ಲಿ ಇರೋ ಎಲ್ಲ ನೋಡ್ಕೊಂಡು ಬರೋದು. ಶಾರ್ಟ್ ಟ್ರಿಪ್ ಅಷ್ಟೇ. ಯಾಕಂದ್ರೆ ಉದ್ದೇಶ ಏನೋ ಅಲ್ಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಮೆಡಿಟೇಷನ್ ಮಾಡಬೇಕು. ಬಟ್ ಈ ಸತಿ ಸ್ಪೆಷಲ್ ಏನು ಅಂದ್ರೆ, ಅಲ್ಲಿರೇ 3 ದಿವಸದಲ್ಲಿ 2 ದಿವಸ ನಾವು 2 ಸತಿ ಹೋಗ್ತೀವಿ. ವಿ ವಿಲ್ ಮೆಡಿಟೇಟ್ ಟ್ವೈಸ್ ಇನ್ ದ ಕಿಂಗ್ಸ್ ಚೇಂಬರ್. ಈ ಐಡಿಯಾ ಒಬ್ಬ ಮಾಸ್ಟರ್ ನನಗೆ ಹೇಳಿದ್ರೆ ಬಂತು. ನನಗೆ ಕೇಳ್ಬೇಕಲ್ವಾ ನಾವು? ಅಷ್ಟು ದೂರ ಹೋಗಿ ಒಂದ್ಸತಿ ಅಲ್ಲ ಸರ್ 2 ಸತಿ ಮಾಡ್ಬೋದಲ್ವಾ ಅಂತ ಒಬ್ಬ ಮಾಸ್ಟರ್ ಹೇಳಿದ ತಕ್ಷಣ ನಾನು ಕೇಳಿದ್ರೆ ವಾವ್ ಅಂತ ಚೆನ್ನಾಗಿತ್ತು ಐಡಿಯಾ. ಖುಷಿ ಅಲ್ವಾ? ಒಂದು ಮಾವಿನ ಹಣ್ಣಲ್ಲಿ 2 ಸಿಕ್ತು. ವಿ ಗಾಟ್ 2 ಫ್ರೂಟ್ಸ್. ಸೊ ಯಾವಾಗ ನಾವು ಶ್ರವಣವನ್ನ ಡೆವಲಪ್ ಮಾಡ್ಕೊಳ್ತೀವೋ, ಲಿಸನಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ತೀವೋ, ರಿಯಲ್ ಮಾಸ್ಟರ್ಸ್ ಆಗ್ತೀವಿ. ಬರೀ ನಾನು ನನ್ನ ಬಗ್ಗೆನೇ ನಾವು ಮಾತಾಡ್ತಾ ಇದ್ರೆ ಅವ್ರು ಕೇಳಲ್ಲ. ಫಸ್ಟ್ ಆಫ್ ಆಲ್ ಯಾರೇ ಹೊಸೊಬ್ಬರು ಬಂದ್ರು ನನ್ ಗುರುಜಿ ಹತ್ರ ನಾನು ಫಸ್ಟ್ ಅಬ್ಸರ್ವ್ ಮಾಡಿದೆ ಏನಂದ್ರೆ, ಅವ್ರು ಮಾತಾಡಲ್ಲ, ಎಸ್ ಅಂತಾರ ಅಷ್ಟೇ. ಅವ್ರು ಮಾತಾಡ್ಲಿ, ಅವ್ರು ಏನೇನಿದು ಅವ್ರ ಅನುಭವಗಳೆಲ್ಲ ಕೇಳಿ, ಅವ್ರ ಪ್ರಶ್ನೆಗಳೆಲ್ಲ ಕೇಳಿ, ಅವ್ರ ಪ್ರಾಬ್ಲಮ್ಸ್ ಎಲ್ಲ ಹೇಳಿ, ಎಲ್ಲ ಮುಗಿದ ಮೇಲೆ ಅಲ್ಲಿ ಎಂಟಿ ಆಗುತ್ತೆ. ಒಬ್ಬರ ಹತ್ರ ನೀವು ಮಾತಾಡಿ ಒಂದು 10 ನಿಮಿಷ ಆದ್ಮೇಲೆ ಅವ್ರ ಹತ್ರ ಏನಿರಲ್ಲ. ಎಂಟಿ ಯಾವಾಗ ಆಗುತ್ತೋ ಅವಾಗ ನೀವು ಮಾತಾಡೋದು ಅವ್ರ ಒಳಗೆ ಹೋಗುತ್ತೆ. ದಿಸ್ ಈಸ್ ದ ಸೀಕ್ರೆಟ್. ಇದನ್ನ ಇವಾಗ ನಾನು ಕೇಳ್ಕೊಂಡಿದ್ದೀನಿ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು, ಬಟ್ ಇದನ್ನು ಪಾಟಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.